ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಅಜ್ಜಿ ಕಾಲದಲ್ಲಿ ಮಾಡುವಂಥ ತಾಲಿಪಟ್ಟನ ಮಾಡೋಣ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಯಾವ ಥರ ಮಾಡೋದಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ಹಾಗೆ ಬೆಲ್ ಐಕನ್ನು ಒತ್ತಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ ಫಸ್ಟು ಜೀರಿಗೆನ ಕುಟ್ಟಿ ಇಟ್ಕೊತಾ ಇದ್ದೀವಿ. ನೋಡಿ ಜೀರಿಗೆ ಕುಟ್ಟಿ ಈ ಥರ ಪುಡಿ ಮಾಡಿ ಇಟ್ಕೋಬೇಕು. ಇಲ್ಲಿ ನೋಡಿ ಜೋಳದ ಹಿಟ್ಟನ್ನ ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಕಡಲೆ ಹಿಟ್ಟು ಕೂಡ ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ. ಇವಾಗ ಇಲ್ಲಿ ಅಳತೆ ಮಾಡಿ ತೊಗೊತಾ ಇಲ್ಲ, ಅಂದಾಜ್ ಮೇಲೆ ಹಾಕ್ತಾ ಇರೋದು. ತುಂಬ ಟೇಸ್ಟ್ ಆಗುತ್ತೆ ದಪಾಟಿ ತಾಲಿಪಟ್ಟು. ಇದನ್ನು 4 ಜನಕ್ಕಾಗಷ್ಟು ಹಿಟ್ಟನ್ನ ತೊಗೊಂಡು ಮಾಡ್ತಾಯಿದ್ದೀವಿ. ಇವಾಗ ನೀವು ಹೆಂಗೆ ಜನ ನೋಡಿಕೊಂಡು ಮಾಡಿ. ಅರಿಶಿನ ಹಾಕೋಬೇಕೀಗ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಮೆಣಸಿನ್ಕಾಯಿನ ನೋಡಿ ಮಿಕ್ಸಿ ಮಾಡ್ಕೊಂಡಿರೋದು, ಉಪ್ಪು ಹಾಕಿ ಮಿಕ್ಸಿ ಮಾಡಿಕೊಂಡು ಈ ಥರ ಹಾಕ್ತಾ ಇರೋದು ಪೇಸ್ಟ್ ಮಾಡಿ. ನೋಡಿ ಇದು ಓಂಕಾಳು ಅಂದರೆ ಅಜ್ವೇನ ತಿಕ್ಕಿ ಅಂಗೈಯಲ್ಲಿ ತಿಕ್ಕಿ ಹಾಕ್ತಾ ಇರೋದು. ಈಗ ಇದು ಒಂದು ಚಮಚ ಅಜ್ವೇನ ಹಾಕಿದ್ದೀವಿ. ಹಾಗೆ ಜೀರಿಗೆ ಕುಟ್ಟಿ ಇಟ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ತಾ ಇರೋದು. ಈಗ ತುಂಬ ಸಣ್ಣಕ್ಕಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಕೂಡ ಹಾಕ್ತಾ ಇದ್ದೀವಿ. ಒಂದು 4 ಈರುಳ್ಳಿ ಕಟ್ ಮಾಡ್ಕೊಂಡಿರೋದು. ಈರುಳ್ಳಿ ಜಾಸ್ತಿ ಆದರೆ ತಾಲಿಪಟ್ಟು ಟೇಸ್ಟ್ ಆಗುತ್ತೆ ಅಂತ. ನಾನು ಮಾಡ್ತಾ ಇರೋದು ಇವಾಗ ಅಡುಗೆ ಎಲ್ಲ ಹಾಕ್ತಾ ಇರೋ ವಿಡಿಯೋಗಳು ಎಲ್ಲ ಹಳೆ ಕಾಲದ್ದು, ಇವಾಗಿಂದಂತೂ ಅಲ್ಲ. ಮುಂಚೆ ನಾವು ಚಿಕ್ಕವರಿದ್ದಾಗೆಲ್ಲ ಏನು ಮಾಡ್ತಾಯಿದ್ರು ಆ ರೆಸಿಪಿನ ನಾನು ಇವಾಗ ಮಾಡಿ ಹಾಕ್ತಾ ಇರೋದು. ಇವಾಗ ಟೊಮೊಟೊನ ಒಂದು 4 ಟೊಮೊಟೊನ ರುಬ್ಬಿ ಇಟ್ಕೊಂಡಿರೋದು ಪೇಸ್ಟ್ ಮಾಡಿ ಅದನ್ನು ಹಾಕ್ತಾ ಇರೋದು. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇರೋದು. ಫಸ್ಟು ಮೆಣಸಿನ್ಕಾಯಲ್ಲಿ ಹಾಕಿ ರುಬ್ಕೊಂಡಿರೋದ್ರಿಂದ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇರೋದು. ಎಲ್ಲ ಸೇರಿಸಿ ನೀಟಾಗಿ ಫಸ್ಟು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಈ ಟೊಮೊಟೊ ಪೇಸ್ಟ್ ಎಲ್ಲ ಹಾಕಿರ್ತಲ್ಲ, ಹಾಗಾಗಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಕಲಿಸ್ಕೋಬೇಕು. ನೋಡಿ ಇವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಮೆಣಸಿನ್ಕಾಯ್ದು, ಅದೇ ನೀರು ಮಿಕ್ಸಿಯಲ್ಲಿ ಹಾಕ್ಕೊಂಡು ನಾವು ಈಗ ಕಲಿಸ್ತಾ ಇರೋದು. ಈಗ ಚೆನ್ನಾಗಿ ನಾದ್ಕೋಬೇಕಿದು. ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ರೊಟ್ಟಿ ಹೆಂಗೆ ನಾದ್ಕೊತೀವಿ ಹಿಟ್ಟು ಅದೇ ಥರ ನಾದಬೇಕು ಹಿಟ್ಟು. ಅದನ್ನು ತುಂಬ ಟೇಸ್ಟ್ ಆಗುತ್ತೆ. ನೋಡಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು. ನೋಡ್ರಿ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕೀಗ. ಚೆನ್ನಾಗಿ ನಾದ್ಕೋಬೇಕು ಕೊತ್ತಂಬರಿ ಹಾಕಿ. ತುಂಬ ಟೇಸ್ಟ್ ಆಗುತ್ತೆ ಕೊತ್ತಂಬರಿ ಹಾಕೋದ್ರಿಂದ. ನೋಡಿ ಹಿಟ್ಟು ರೆಡಿ ಆಯಿತು, ಚೆನ್ನಾಗಿ ನಾದಿ ಇಟ್ಟಿದ್ದಾರೆ. ಈಗ ದಪಾಟಿ ನಮ್ಮ ಅಕ್ಕ ಮಾಡ್ತಾ ಇರೋದು. ನಾನು ಒಂದು ದಪಾಟಿ ವಿಡಿಯೋ ಹಾಕಿದ್ದೀನಿ ತಾಲಿಪಟ್ಟಿದು, ಅದು ದೋಸೆ ಥರ ಉಯ್ಯೋದು ಆ ಥರ ಹಾಕಿದ್ದೀನಿ. ಇವರು ಈಸಿ ಸ್ಟೈಲಲ್ಲಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮುಂಚೆ ಎಲ್ಲ ಮಾಡ್ತಾಯಿದ್ರು, ನಾನೆಲ್ಲ ಇವಾಗ ಮಾಡ್ತಾರಲ್ಲ ಆ ಥರ ಕಲಸಿ ದೋಸೆ ಥರ ಹಾಕಿ ಮಾಡಿರೋದು ಆ ವಿಡಿಯೋನು ಇದೆ. ಇವಾಗ ಇದು ಕೂಡ ಮಾಡಿ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮೊಸರು ಜೊತೆಗಂತೂ ಸೂಪರ್ ಆಗಿರುತ್ತೆ. ನೋಡಿ ಈ ಥರ ಉಂಡೆ ಮಾಡಿ ಇಟ್ಕೋಬೇಕು. ಈ ಥರ ಮಾಡಿ ರೊಟ್ಟಿ ಹೆಂಗೆ ತಟ್ತೀವೋ ಸೇಮ್ ಅದೇ ಥರನೇ ತಟ್ಟಬೇಕು. ಯಾರೆಲ್ಲ ಮುಂಚೆ ನೀವು ಚಿಕ್ಕ ವಯಸ್ಸಲ್ಲಿ ಈ ಥರ ದಪಾಟಿನ ತಿಂದಿದ್ದೀರಾ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಈ ಥರ ರೊಟ್ಟಿ ಥರ ತಟ್ಟಿಬಿಟ್ಟು ಈ ಥರ ತೂತ್ ಮಾಡಬೇಕು. ಏನಕ್ಕಂದರೆ ಅದು ಎಣ್ಣೆ ಹಾಕೋಕ್ಕೆ, ಎಣ್ಣೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ. ಫಸ್ಟು ಹಾಕಿದ್ಮೇಲೆ ರೊಟ್ಟಿಗೆ ಹೆಂಗೆ ನೀರು ಹಚ್ತೀವೋ ಅದೇ ಥರ ನೀರು ಹಚ್ಚಬೇಕು. ಮತ್ತೆ ಅದೇ ಥರ ಹಿಟ್ಟನ್ನ ತಗೋಬೇಕು. ಇನ್ನೊಂದು ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನಲ್ಲಿ ತಟ್ತಾ ಇದ್ದಾರೆ, ಹಾಗೆ ಇವರಲ್ಲಿ ಬೇಯಿಸ್ತಾ ಇದ್ದಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕ್ತಾ ಇದ್ದಾರೆ ನೋಡಿ. ಮೇಲೆ ಈ ಥರ ಎಣ್ಣೆ ಹಾಕಬೇಕು. ಸುತ್ತ ಎಲ್ಲ ಎಣ್ಣೆ ಬಿಟ್ಟಿದ್ದಾರೆ. ಈ ಥರ ಮೇಲೆ ಎಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೋಡಿ ತಾಲಿಪಟ್ಟು ರೆಡಿ ಆಯಿತು. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ನಿಜವಾಗ್ಲೂ ನನಗಂತೂ. ನೋಡಿ ಇನ್ನೊಂದು ರೆಡಿ ಆಯಿತು.
ನೋಡಿ ಈ ಥರ ಎಣ್ಣೆನ ರೌಂಡಾಗಿ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೇನೋ ಹಾಕ್ಬಿಟ್ಟು ಚೆನ್ನಾಗಿ ಆ ಥರ ಸವ್ರ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ತಾಲಿಪಟ್ಟು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ, ತುಂಬ ಟೇಸ್ಟಾಗಿರುತ್ತೆ. ನಾನು ಯಾವಾಗೇ ಹೇಳ್ದಂಗೆ ಇದು ಇವಾಗ ಮಾಡ್ತಾ ಇರೋ ತಾಲಿಪಟ್ಟಲ್ಲ, ಆಗಿನ ಕಾಲದಲ್ಲಿ ಮಾಡ್ತಾ ಇರೋ ತಾಲಿಪಟ್ಟು. ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಇದೇ ಥರ ಈಸಿ ರೆಸಿಪಿಗಾಗಿ ತೋಜ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಬೆಲ್ ಐಕನ್ ಒತ್ತಿ. ದಯವಿಟ್ಟು ವಿಡಿಯೋ ಎಲ್ಲರೂ ಪೂರ್ತಿ ನೋಡಿ ಅಂತ ಕೇಳ್ಕೊತ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.